4 ಬ್ಯಾಕ್ ಇಂಚ್ ಡೀಪ್ ಬಂದಾಗ ಯಾವ ಥರ ಇಡಬೇಕು ಅಂತ ಒಬ್ಬರು ಕೇಳಿದರು. ನೋಡಿ, ಇದು 4 ಬ್ಯಾಕ್ ಇಂಚ್ ಡೀಪ್ ಬಂದಿದೆ. 4 ಬ್ಯಾಕ್ ಇಂಚ್ ಡೀಪ್ ಬಂದಾಗ ಶೋಲ್ಡ್ರ್ ಮಾತ್ರ ಸ್ವಲ್ಪ ದೊಡ್ಡದಾಗಿ ಇಡಬೇಕಾಗುತ್ತೆ. ಯಾಕೆ ಅಂತಂದರೆ ಫಿಟ್ಟಿಂಗ್ ಇಲ್ಲಾಂದರೆ ಕುತ್ಕೊಳ್ಳಲ್ಲ. ಇದು ಬಂದು ಒಂದು 34 ಸೈಜ್ಗೆ ರೆಡಿ ಮಾಡಿರೋಂಥ ಒಂದು ಪ್ಯಾಟ್ರನ್ನು. 34 ಸೈಜ್ಗೆ ಇದು ಶೋಲ್ಡರ್ ಬಂದು 14 ಇತ್ತು. 14ಅಲ್ಲಿ ನಾನು ಇಲ್ಲಿ ಬಂದು 2.5ಗೆ ನಾವು ಮಾರ್ಕ್ ಮಾಡಿಕೊಂಡು ಮತ್ತು 3.5ಗೆ ಇಲ್ಲಿ ಡೀಪ್ ತೊಗೊಂಡಿರೋಂಥದ್ದು. ಇದು ಫುಲ್ಲು ಡೀಪ್ ಬಂದು 4 ಇಂಚ್ಗೆ ಡೀಪ್ ಬಂದಿದೆ. ಇದು ಬ್ರಾಡ್ ಅಷ್ಟೇ, 3.5 ಬ್ರಾಡ್ ತೊಗೊಂಡಿದ್ದೀನಿ. ಆಗ ಶೋಲ್ಡ್ರು ಮತ್ತು ಇದು ಮಾತ್ರ ಜಾಸ್ತಿ ತೊಗೋಬೇಕಾಗುತ್ತೆ. ಇಲ್ಲ ಅಂದರೆ ಶೋಲ್ಡ್ರ್ ಕ್ಲೀನಾಗಿ ಕುತ್ಕೊಳ್ಳೋದು ಇಲ್ಲ ಮತ್ತು ಫಿಟ್ಟಿಂಗು ಕುತ್ಕೊಳ್ಳಲ್ಲ. ಇದರಲ್ಲಿ ಇದೊಂದು ಪಾಯಿಂಟ್ ಮಾತ್ರ ನೋಟ್ ಮಾಡ್ಕೊಂಡಿರಿ. ಯಾಕೆಂದರೆ ಡೀಪ್ ಕಡಿಮೆ ಇರೋರು ಬರ್ತಾರೆ. ಹೆಚ್ಚಿಗೆ ಒಂದು ಏಜ್ಡ್ ಪರ್ಸನ್ ಎಲ್ಲನೂ ಡೀಪ್ ಕಡಿಮೆ ಇರೋರು ಬಂದಾಗ ನೀವು ಯಾವುದೇ ಕಾರಣಕ್ಕೂ ಇದು ಶೋಲ್ಡ್ರ್ ಕಮ್ಮಿ ಮಾಡಿಕೊಂಡು ಡೀಪು ಕಡಿಮೆ ಮಾಡೋಕೆ ಹೋಗ್ಬಿಡಿ. ಇದು ಈ ಥರ ಒಂಥರ ಹಿಡಿದುಬಿಡುತ್ತೆ, ಸರಿಯಾಗಿ ಬರೋದಿಲ್ಲ ಬ್ಲೌಸು. ಹಾಗಾಗಿ ಮತ್ತು ಇದರಲ್ಲಿ ಇನ್ನೊಂದು ಮೆಥಡ್ ಅಂದರೆ ನಾವು ನಾರ್ಮಲ್ ಬ್ಲೌಸ್ಗೆ ಇಲ್ಲಿ ಟಕ್ ಹಿಡಿಬೇಕು ಅಂದರೆ ಸ್ವಲ್ಪ ಮಾತ್ರ ಟಕ್ ಹಿಡಿತೀವಿ. ಇಲ್ಲಿ ಸ್ವಲ್ಪ ಮಾತ್ರ ಟಕ್ ಹಿಡೋದ್ರಿಂದ ಈಗ ಫುಲ್ ಈ ಥರ ಒಂದು ಡೀಪ್ ಕಡಿಮೆ ಬಂದಾಗ ಈ ಟಕ್ ಬಂದು ಸ್ವಲ್ಪ ಮೇಲಕ್ಕೆ ತೊಗೊಳ್ಳಿ. ಆಗ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ.